ನಿನ್ನೆ RCB ವುಮೆನ್ಸ್ ಟೀಮ್ WPL ಟ್ರೋಫಿ ವಿನ್ ಆದರು. ಇವತ್ತು ಇಂಡಿಯಾದ ಅಂಡರ್-19 ಮೆನ್ಸ್ ಕ್ರಿಕೆಟ್ ಟೀಮ್ ಅಂಡರ್-19 ODI ವರ್ಲ್ಡ್ ಕಪ್ ಅನ್ನು ವಿನ್ ಆದರು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾಳನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾಳೆಯಿಂದ ಮೆನ್ಸ್ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಉಂಟು. ಇಂಡಿಯಾ ಮತ್ತು ಶ್ರೀಲಂಕಾ ಹೋಸ್ಟ್ ನೇಷನ್, ಮೇನ್ಲಿ ಇಂಡಿಯಾ ಹೋಸ್ಟ್, ಶ್ರೀಲಂಕಾ ಕೋ ಹೋಸ್ಟ್ ಅಂತ ಹೇಳುವ. ಬಟ್ ನೋಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ಒಳ್ಳೆಯ ಸುದ್ದಿ. ನಿನ್ನೆ ಒಂದು ಒಳ್ಳೆಯ ಸುದ್ದಿ, ಇವತ್ತು ಇನ್ನೊಂದು ಒಳ್ಳೆಯ ಸುದ್ದಿ. ಓ ಮೈ ಗಾಡ್, ಫ್ಯೂಚರ್ ಯಾರು ಗೊತ್ತುಂಟ? ನಮ್ಮ ಕ್ರಿಕೆಟಿನ ಫ್ಯೂಚರ್, ಮೆನ್ಸ್ ಕ್ರಿಕೆಟಿನ ಫ್ಯೂಚರ್ ವೈಭವ್ ಸೂರ್ಯವಂಶಿ. ಓ ದೇವ, ಇವತ್ತು 80 ಬಾಲ್ಗೆ 175 ರನ್. ಅಯ್ಯೋ, ನಾನು ಈಗಲೇ ಹೇಳ್ತೇನೆ, ನಾನು ಅಂಡರ್-19 ಸ್ಕೋರೆಲ್ಲ ಫಾಲೋ ಮಾಡ್ತಾ ಇದ್ದೆ. ಬಟ್ ನಾನು ಮ್ಯಾಚ್ ಎಲ್ಲ ನೋಡಲಿಕ್ಕೆ ಆಗಿರಲಿಲ್ಲ. ಓಕೆ, ಫೈನಲಿಗೆಲ್ಲ ಹೋಗಿದ್ದಾನಂತ ಎಲ್ಲ ಸಹ ಗೊತ್ತಿತ್ತು. ಬಟ್ ಇವತ್ತು ವೈಭವ್ ಸೂರ್ಯವಂಶಿ ಫಸ್ಟ್ 50 ನೋಡಲಿಲ್ಲ ನಾನು. ಓಕೆ, 50 ಹೊಡಿತಿದ್ದಾರೆ ಅಂದು, ಅದಾದಮೇಲೆ ಹೇಗೆ ಹೊಡಿತಾರೆ ನೋಡುವ ಅಂತ 55 ಬಾಲಿಗೆ 100. ಸೂಪರ್. ಫೈನಲ್ ಆಗ್ತಾ ಉಂಟು ಇಂಗ್ಲೆಂಡ್ ವಿರುದ್ಧ. 55 ಬಾಲಿಗೆ 100 ಹಚ್ಚಿದ್ದಾರೆ. ಕರೆಕ್ಟ್ 20 ಓವರ್ ಆದಾಗ ವೈಭವ್ ಸೂರ್ಯವಂಶಿ 55 ಬಾಲಿಗೆ 100 ರನ್ ಹೊಡೆದಿದ್ರು. ಅದ್ಭುತ. 25 ಓವರ್ ಆದಾಗ ಆ ಮನುಷ್ಯನು 175 ಆಗಿದೆ. 100ರಿಂದ 175 ರನ್ನು ಜಸ್ಟ್ 5 ಓವರಲ್ಲಿ. 55 ಬಾಲಿಗೆ 175 ಇದ್ದದ್ದು, 79 ಬಾಲಿಗೆ 55 ಬಾಲಿಗೆ 100 ಇದ್ದದ್ದು, 79 ಬಾಲಿಗೆ 175 ರನ್. ನಾನು ಇದು ಯಾವ ನಮ್ಮನಿದು ಮಾರ್ರೆ ಬ್ಯಾಟಿಂಗ್. ಕೊನೆಗೆ ಮತ್ತು ಔಟ್ ಆದರು. ಅವರಿಗೆ 300 ರನ್ ಹೊಡೆಯುವಂತಹ ಅವಕಾಶ ಕೂಡ ಇತ್ತು. ನಾವೆಲ್ಲ ಹೇಳ್ತಾರೆ 200 ಹೊಡಿಬೋದಿತ್ತು ಮಾರೆ. 200 ಇವರು ಆಡ್ತಿದ್ದಂತಹ ವೇಗ, ಟೈಮಿಂಗ್, ಪವರ್ ಎಲ್ಲ ನೋಡಿದ್ರೆ, ಆ್ಯಂಡ್ ಇನ್ನೂ ಸಹ ಟೈಮ್ ಇತ್ತು. ಇನ್ನು ಸಹ ಏನು 25 ಓವರ್ ಇನ್ನೂ ಸಹ ಬಾಕಿ ಇತ್ತು. 300 ರನ್ ಹೊಡಿತಾರೆ ಇವರೊಬ್ಬರೇ ಅಂತ ಅನಿಸಿತ್ತು. ಬಟ್ ಅವರು ಔಟ್ ಆದರು. ಭಾರತ ಇವತ್ತು ಹೊಡೆದದ್ದು ಬರೋಬ್ಬರಿ 411 ರನ್. ಇವರು ಇದ್ದಾಗ ತಂಡ ಮಿನಿಮಮ್ 500 ರನ್ ಹೊಡಿತಾರೆ ಅಂತ ಅಂದ್ಕೊಂಡದ್ದು. ವೈಭವ್ ಸೂರ್ಯವಂಶಿ ಅವರು ಆಡ್ತಾ ಇದ್ದಾಗ, ಅವರ ಆಟದ ವೈಖರಿ ನೋಡಿದಾಗ ಎಂತ ಇವತ್ತು 500 ರನ್ ಹೊಡಿತಾರ ಅಂತ. ಅವರು ಔಟ್ ಆದಮೇಲೆ ಸ್ವಲ್ಪ ನಿಧಾನವಾಗಿ ತಗೊಂಡ್ರಂತ ಕಾಣ್ತದೆ ಬೇರೆ ಎಲ್ಲ ಪ್ಲೇಯರ್ಸ್. ಬಟ್ ಸ್ಟಿಲ್ 411 ಈಸ್ ಅ ವೆರಿ ವೆರಿ ಗುಡ್ ಸ್ಕೋರ್. ಬಟ್ ಇವರ ಹತ್ರವೂ ಯಾರಿಲ್ವಾ? 175 ಇವ್ರದ್ದು ಇಂಡಿವಿಜುವಲ್ ಸ್ಕೋರ್ ಆದರೆ, ನೆಕ್ಸ್ಟ್ ಹೈಯೆಸ್ಟ್ ಕ್ಯಾಪ್ಟನ್ ಆಯುಷ್ ಮಾತ್ರ 53 ರನ್. ಎಲ್ಲಿ 175, ಎಲ್ಲಿ 53. ಬಟ್ ಸ್ಟಿಲ್ 53 ಒಳ್ಳೆ ಕಾಂಟ್ರಿಬ್ಯೂಷನ್ನೇ. ಬಟ್ ಒಬ್ಬ ವ್ಯಕ್ತಿ ಈ ರೇಂಜ್ಗೆ ಹೊಡೆದಾಗ ನಮಗೆ ಸೆಕೆಂಡ್ ಹೈಯೆಸ್ಟ್ ನೋಡಿದಾಗ ಓ ದೇವ, ಇದೆಂತ ಇದು ಅಜಗಜಾಂತರ ವ್ಯತ್ಯಾಸ ಅಂತ ಖಂಡಿತ ಅನ್ನಿಸ್ತದೆ. ಆ್ಯಂಡ್ ಇಂಗ್ಲೆಂಡ್ ಶೂವರ್ ಶಾಟ್ 411 ಎಲ್ಲ ಹೊಡೆದಾಗ 412 ಚೇಸ್ ಎಲ್ಲ ಮಾಡೋದು ಅದು ಆಗೋದಿಲ್ಲ. ಅದು ಗೊತ್ತುಂಟು. ಎಷ್ಟು ಹತ್ತಿರ ಬರ್ತಾರೆ ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದದ್ದು. ಫಸ್ಟ್ 2 ಓವರೇ ಮೇಡನ್. ಅಲ್ಲಿ ಟಾರ್ಗೆಟ್ಟು 412 212 ಅಂತ ಕನ್ಫ್ಯೂಸ್ ಆಯ್ತಾ ಎಂತ ಗೊತ್ತಿಲ್ಲ. ಫಸ್ಟ್ 2 ಓವರ್ ಮೇಡನ್ ಇಂಗ್ಲೆಂಡ್. ಇದು ಎಂತ ಮಾರ್ರೆ, ಎಂತ ಆರ್ ಯು ಸೀರಿಯಸ್ ಅಂತ ಖಂಡಿತ ಅನಿಸಿದಂತ ಹೌದು. ಬಟ್ ಅದಾದಮೇಲೆ ಹೊಡಿತಾ ಹೋದ್ರಪ್ಪ ನಿಧಾನವಾಗಿ. ರನ್ ಗತಿ ಮೇಲೆ 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 ಹೋಗ್ತಿದ್ದಾಗ ಓ ಇದು ಕುತ್ತಿಗೆ ತನಕ ಬರ್ತದೆ ಅಂತ ಕಾಣ್ತದೆ ಅಂತ ಖಂಡಿತ ಅನಿಸಿತು. ಬಟ್ ಒಂದು 174ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ತಂಡ 177ಕ್ಕೆ 7 ವಿಕೆಟ್ ಹೋಗಿ ಆಗಿದೆ. ಡಮಾರ್. 4 ರನ್ನಲ್ಲಿ 3 ವಿಕೆಟ್ ಅಥವಾ 3 ರನ್ನಲ್ಲಿ 4 ವಿಕೆಟ್. ಐ ಥಿಂಕ್ 3 ರನ್ನಲ್ಲಿ 4 ವಿಕೆಟ್ ಡಬ್ 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 ಅಂತ ಹೋಯಿತು. ಬಟ್ ಸ್ಟಿಲ್ 177ಕ್ಕೆ 7 ಹೋಗಿ ಕೂಡ ಇವರು 311 ರನ್ ಹೊಡೆದು. ಅದು ನಾವೊಂದು ಅಂದರೆ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಚಾರ ಇಂಗ್ಲೆಂಡ್ ಬಗ್ಗೆ. ಯಾಕಂದರೆ 7 ವಿಕೆಟ್ 200 ರನ್ ಆಗೋ ಒಳಗಡೆ ಹೋಗಿ ಆಗಿದೆ. 177 ರನ್ನಿಗೆ 7 ವಿಕೆಟ್ ಡಮಾರ್. ಬಟ್ ಸ್ಟಿಲ್ 311 ತನಕ ಹೋಯ್ತು. ಅವ್ರದ್ದು ಒಂದು ಪ್ಲೇಯರು, ಅವರು ಕೂಡ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ರು. 67 ಬಾಲಿಗೆ 115 ರನ್ ಹೊಡೆದ್ರು. ಬಟ್ 311 ರನ್ನಿಗೆ ಆಲ್ ಔಟ್ ಆದರು. 40 ಓವರ್ ಅಷ್ಟೇ ಆಡಿರೋದು. ಅಂದರೆ ಲಾಸ್ಟ್ 10 ಓವರಿಗೆ 100 ರನ್ ಹೊಡಿಬೇಕಿತ್ತು. ವಿಕೆಟ್ ಕೈಯಲ್ಲಿ ಇದ್ದಿದ್ದರೆ ಲಾಸ್ಟ್ 10 ಓವರಿಗೆ 100 ರನ್ ಹೊಡಿದು ದೊಡ್ಡ ವಿಷಯ ಅಲ್ಲ. ಈಗಿನ ಹುಡುಗರೆಲ್ಲ ಆಡ್ತಾ ಇರುವಂಥ ರೀತಿ ನೋಡಿದರೆ ಜುಜ್ಜುಬಿ ಅಂತ ಅನ್ನಿಸ್ಬೋದು. ಯಾಕಂತಂದರೆ 40 ಓವರಿಗೆ ಆಲ್ ಔಟ್ ಆಗಿದ್ದಾರೆ ಇಂಗ್ಲೆಂಡ್. ಆಲ್ ಔಟ್ ಆದ್ರಲ್ಲ, ಅಷ್ಟೇ ಬೇಕಾಗಿರೋದು. ಭಾರತ 100 ರನ್ಗಳಿಂದ ವಿಜಯ ಸಾಧಿಸಿತು. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಅಂಡರ್-19 ಮೆನ್ಸ್ ಕ್ರಿಕೆಟ್ ತಂಡಕ್ಕೆ ಈ ಒಂದು ಶ್ರೇಯಸ್ಸು ಸಲ್ಲಬೇಕು. ಸೂಪರಾಗಿ ಆಡಿದ್ದಾರೆ. ಆ್ಯಂಡ್ ವೈಭವ್ ಸೂರ್ಯವಂಶಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ. ಹೀಸ್ ದ ಫ್ಯೂಚರ್. ಇದು ಇವರನ್ನು ಇನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. IPL ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಇವರನ್ನು ಬೈ ಮಾಡಿದಾಗ 1.1 crore 1.9 crore ಏನೋ ಕೊಟ್ಟು ಬೈ ಮಾಡಿದಾಗ ನಾನೇ ಆ ಪ್ರಿವ್ಯೂವಲ್ಲೇ ಹೇಳಿದ್ದೆ, ಎಂಥ ಮಾರೆ RR ಮ್ಯಾನೇಜ್ಮೆಂಟ್ಗೆ ತಲೆ ಕೆಟ್ಟಿದ್ದ. ಫಸ್ಟ್ ಆಫ್ ಆಲ್ ಅವ್ರದ್ದು ಆಕ್ಷನ್ ಏನು ಒಳ್ಳೆ ಆಗಿರಲಿಲ್ಲ.
ಅದರ ಜೊತೆಗೆ ಈ ಎಂಥ 14 ವರ್ಷದ ಹುಡುಗನನ್ನೆಲ್ಲ ಕೋಟಿಗಟ್ಟಲೆ ಕೊಟ್ಟು ತೊಗೊಂಡಿದ್ದಾರೆ, ತಲೆ ಕೆಟ್ಟಿದ್ದ ಹಾಗೆ ಅಂತ ಮಾತಾಡಿದ್ದೆ. ಬಟ್ ಅವರು ಎಲ್ಲರನ್ನ ರಾಂಗ್ ಅಂತ ಪ್ರೂವ್ ಮಾಡಿದರು. ಯಾರು? ವೈಭವ್ ಸೂರ್ಯವಂಶಿ ಅವರು. ಅವರಿಗೆ ಅವಕಾಶ ಸಿಕ್ಕಾಗ ಫಸ್ಟ್ ಬಾಲೇ 6 ಹೊಡೆದಿದ್ರು IPL. ನೀವು ಏನು ಆಡಿಕೊಳ್ತಾ ಇರುವಂಥ ಒಂದು ಪ್ಲೇಯರ್ ಅಲ್ಲ, ನನ್ನ ಸ್ಟ್ಯಾಂಡರ್ಡ್ ಇಲ್ಲಿ ಉಂಟು ನೀವು ಅಂತ ಅವರೊಂದು ಬ್ಯಾಟಿನ ಮೂಲಕ ಉತ್ತರ ಕೊಟ್ಟಿದ್ರು. ಬಟ್ ಅದನ್ನೇ ಕಂಟಿನ್ಯೂ ಮಾಡಿದ್ರಲ್ಲ. ನಾವೇನೋ 1 ಸೀಸನ್ ವಂಡರ್ ಇರ್ಬೋದು ಅಂತ ಅಂದ್ಕೊಳೋದು. ಬಟ್ ಏನು ದೇಶೀಯ ಕ್ರಿಕೆಟ್ ಆಗಿರ್ಬೋದು, ಲಿಸ್ಟ್ ಎ ಕ್ರಿಕೆಟ್, ಎಲ್ಲ ಟೂರ್ನಮೆಂಟಲ್ಲಿ ಎಲ್ಲ ಇದರಲ್ಲೂ ಅವ್ರದ್ದು ಬ್ಯಾಟಿಂಗಿಂದ ಪ್ರೂವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಸಹ ಪ್ರೂವ್ ಮಾಡಿದ್ರು. ಮ್ಯಾನ್ ಆಫ್ ದ ಸೀರೀಸ್ ಆದರು. ಎಲ್ಲಿಯಾದರೂ ಮತ್ತೆ ಪುನಃ ಈಗ T20 ವರ್ಲ್ಡ್ ಕಪ್ ಮುಗಿದ್ಮೇಲೆ IPL ಸ್ಟಾರ್ಟ್ ಆಗ್ತದಲ್ಲ, ಅದರಲ್ಲಿ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು, ಈ ಥರ ಹೊಡೆ ಆಟ ಬಂದರೆ ಅವರು ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ. ನೋಡಿ, T20 ಸ್ಕ್ವಾಡ್, ಐ ಥಿಂಕ್ ಇಂಡಿಯಾ 3 T20 ಸ್ಕ್ವಾಡ್ ಮಾಡ್ಬೋದು. ನಾವು 2 ಮಾಡ್ಬೋದು ಅಂತ ಹೇಳ್ತಿದ್ವಲ್ಲ, A ಮತ್ತು B ಮಾಡ್ಬೋದು, ಇನ್ನೊಂದು C ಮಾಡ್ಬೋದು. 3 T20 ಸ್ಕ್ವಾಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಷ್ಟು ನಮ್ಮದೊಂದು ಬೆಂಚ್ ಸ್ಟ್ರೆಂತ್ ಉಂಟು. ಈಗ ODI ಕ್ರಿಕೆಟ್ 2027 ODI ವರ್ಲ್ಡ್ ಕಪ್ ಆದಮೇಲೆ ಅಫ್ಕೋರ್ಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಳ್ತಾರೆ. ಅದಾದಮೇಲೆ ಅವರ ಪ್ಲೇಸ್ಗೆ ಬರಲಿಕ್ಕೆ 4 ಜನ ಕಾಯ್ತಾ ಇದ್ದಾರೆ. 4 ಜನ ಕೂಡ ಲೆಫ್ಟ್ ಹ್ಯಾಂಡರ್ಸ್. ಯಾರು? ಫಸ್ಟು ಪ್ರಯಾರಿಟಿಯಾಗಿ ಜೈಸ್ವಾಲ್ಗೆ ಚಾನ್ಸ್ ಕೊಡ್ತಾರೆ. ಇನ್ನೊಬ್ರು ಕಾಯ್ತಾ ಇರೋದು ಅಭಿಷೇಕ್ ಶರ್ಮಾ. ಅವರನ್ನು ODIಯಲ್ಲಿ ಸಹ ಆಡಿಸ್ಬೋದು. T20ಯಲ್ಲಿ ಅಂತೂ ಭಯಂಕರ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಆಗಿದ್ದಾರೆ. ODIಯಲ್ಲಿ ಆಡಿಸ್ಬೋದು. ಹಾಗೆಯೇ ಇವರು ಕಾಯ್ತಾ ಇದ್ದಾರೆ, ವೈಭವ್ ಸೂರ್ಯವಂಶಿ ಕಾಯ್ತಾ ಇದ್ದಾರೆ. ಇವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ ಮೇಲೆ ODIಗೆ ಹಾಕ್ಕೊಳ್ಬೋದು. ಇಷ್ಟಿಷ್ಟು ದೊಡ್ಡ ಇನ್ನಿಂಗ್ಸ್ ಆಡ್ತಿದ್ದಾರಲ್ಲ. ಹಾಗೆ ತಿಲಕ್ ವರ್ಮಾ ಅವರು ಕೂಡ ಕಾಯ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಪೇಸ್ ತುಂಬಲಿಕ್ಕೆ ಮಿಡ್ಲ್ ಆರ್ಡರ್ಗೆ. ಸೊ ಈ 4 ಜನರಲ್ಲಿ ಯಾರಿಗೆ ಯಾವ 2 ಪ್ಲೇಯರ್ ಆಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಪ್ರಿಯಾರಿಟಿ ವೈಸ್, ಎಕ್ಸ್ಪೀರಿಯನ್ಸ್ ವೈಸ್ ಆ ಥರ ಎಲ್ಲ ನೋಡೋದಿದ್ದರೆ ಜೈಸ್ವಾಲ್ ಮತ್ತು ತಿಲಕ್ ವರ್ಮಾ ಅವ್ರನ್ನ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪ್ಲೇಸಿಗೆ 2027 ನಂತರ ಆಡಿಸ್ಬೋದು. ಬಟ್ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯವಂಶಿ ಈಗ T20 ಸ್ಕ್ವಾಡಲ್ಲಿ ಇದ್ದಾರಲ್ಲ, ಅವರಿಗೆ ಸಹ ಟೆನ್ಷನ್ ಆಗಿರ್ತದೆ. ನಾವು ಒಂದು ಚೂರು ಎಲ್ಲಿಯಾರು ನಮ್ಮದು ಫಾರ್ಮೆಲ್ಲ ಕೈ ಕೊಟ್ಟರೆ ನಮ್ಮ ಪ್ಲೇಸು ಈ ಹುಡುಗ ತಗೊಳ್ಬೋದು ಅಂತ. ಸೊ ಇಶಾನ್ ಕಿಶಾನ್ ಮತ್ತು ಅಭಿಷೇಕ್ ಶರ್ಮಾ ಅವರೇ ಬಿ ವೆರಿ ಸ್ಕೇರ್ಡ್. ಆ್ಯಂಡ್ ಸ್ಯಾಮ್ಸನ್ ಅವ್ರದ್ದು ಮುಗಿತಪ್ಪ ಕರಿಯರ್. ಯಾಕಂತಂದರೆ ಈ ಥರ ಎಲ್ಲ ಹೊಡೆಯುವಂಥ ಆಟಗಾರರು ಇರಬೇಕಾದ್ರೆ ಒಲವು ತೋರಿಸೋದಿಲ್ಲ ಸ್ಯಾಮ್ಸನ್ ಮೇಲೆ. ಈ ಒಂದು T20 ವರ್ಲ್ಡ್ ಕಪ್ ಆದಮೇಲೆ ಸ್ಯಾಮ್ಸನನ್ನು ಡ್ರಾಪ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ನಾಳೆಯಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಉಂಟು. ನೋಡಿ, ನಾಳೆ ಒಟ್ಟು 3 ಮ್ಯಾಚ್ ಉಂಟು ಅಂತ ಕಾಣ್ತದೆ. ನಮ್ಮದು ಸಂಜೆ ಉಂಟು. ಸಂಜೆ ಒಂಚೂರು ಲೇಟ್ ವೀಡಿಯೋ ಬರ್ಬೋದು, ಯಾಕಂದರೆ ನನಗೊಂದು ಕಾರ್ಯಕ್ರಮ ಉಂಟು, ಆಯಿತಾ. ವೀಡಿಯೋ ಒಂಚೂರು ಲೇಟ್ ವೀಡಿಯೋ ಬರ್ಬೋದು. ಆ ವಿಡಿಯೋ ಬಂದ ಮೇಲೆ ಅದಾದಮೇಲೆ ನಾವು ಸ್ವಲ್ಪ ಪಾಕಿಸ್ತಾನದ ಬಗ್ಗೆ ಮಾತಾಡುವ, ಸ್ವಲ್ಪ ಜಾಸ್ತಿಯೇ ಮಾತಾಡುವ. ಪಾಕಿಸ್ತಾನದ ಏನೋ ದೊಡ್ಡ ಕಿರಿಕಿರಿಯೆಲ್ಲ ಆಗಿದೆಲ್ಲ, ನಾವು WPL ಇದ್ದದ್ರಿಂದ ಜಾಸ್ತಿ ವೀಡಿಯೋ ಡಿವಿಯೇಟ್ ಆಗೋದು ಬೇಡ ಅಂತ ನಾನು ಮಾತಾಡಿರಲಿಲ್ಲ. ಅವರ ಬಗ್ಗೆ ಮಾತಾಡುವ. ಮತ್ತು ಬಾಂಗ್ಲಾ ಬಗ್ಗೆ ಮಾತಾಡುವ. ಅವ್ರದ್ದು ಅಧಿಕ ಪ್ರಸಂಗಿತನ ಮಾಡಿ ಟೂರ್ನಮೆಂಟಿಂದನೇ ಹೊರಗೆ ಹೋಗಿ ಅವರ ಬದಲಿಗೆ ಈಗ ಸ್ಕಾಟ್ಲ್ಯಾಂಡ್ ಸೆಲೆಕ್ಟ್ ಆಗಿದೆಲ್ಲ, ಎಕ್ಸಾಕ್ಟ್ಲಿ ಏನಾದದ್ದು, ಏನೇನು ನಾಟಕ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ವಿಡಿಯೋ ಮಾಡ್ತೇನೆ. ನಾಳೆ ಒಂದು ಚಾಲನೆ ಸಿಗಲಿ T20 ವರ್ಲ್ಡ್ ಕಪ್ಪಿಗೆ. ಭಾರತದಲ್ಲೇ ಆಗ್ತಿರೋದು. ಭಾರತದ ಎಲ್ಲ ಮ್ಯಾಚ್ ಭಾರತದಲ್ಲೇ ಇರ್ತದೆ. ಶ್ರೀಲಂಕಾದ ಅಗೇನ್ಸ್ಟ್ ಮ್ಯಾಚ್ ಏನಿದೆ ಅದು ಶ್ರೀಲಂಕಾದಲ್ಲಿ ಆಡ್ತಾರೆ ಭಾರತ. ಪಾಕಿಸ್ತಾನದ ಅಗೇನ್ಸ್ಟ್ ಒಂದು ಮ್ಯಾಚ್ ಉಂಟು, ಅದು ಶ್ರೀಲಂಕಾದಲ್ಲಿ ಆಡ್ತಾ ಇದ್ದಾರೆ. ಬಟ್ ಆಲ್ರೆಡಿ ರಾಗ ತೆಗೆದಿದ್ದಾರೆ, ಅವರ ಗೌರ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗಿದೆ. ನಾವು ಭಾರತದ ಅಗೇನ್ಸ್ಟ್ ಆಡೋದಿಲ್ಲ ಅಂತ. ಆಡಿದ್ರು ಹೋಯ್ತು, ನಮ್ಗೆ 2 ಪಾಯಿಂಟ್ ಬಂತು, ನೀವು ಯಾವ ದೊಡ್ಡ ಇದು ಅಂತ. ಸೊ ಅದರದ್ದೆಲ್ಲ ಸಪ್ರೇಟ್ ವೀಡಿಯೋ ಬರ್ತದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನಿನ್ನೆ ಸಹ ಒಂದು ಖುಷಿಯ ವಿಚಾರ, ಇವತ್ತು ಸಹ ಖುಷಿಯ ವಿಚಾರ. ನಾಳೆಯಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತದೆ. ಐ ಥಿಂಕ್ 88,000 ಸಬ್ಸ್ಕ್ರೈಬರ್ಸ್ ಕೂಡ ಆದರೂ ಚಾನಲ್ಗೆ. ಲವ್ ಯು ಗೈಸ್, ಲವ್ ಯು. ನಾನೊಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನೀವು ಒಪ್ಪಿ 87 88 ಮಾಡಿದ್ರಲ್ಲ. ನೋಡೋ ಯಾವಾಗ 1 ಲಕ್ಷ ಆಗ್ತದೆ ಈ ಚಾನಲ್ ಸಬ್ಸ್ಕ್ರೈಬರ್ಸ್ ಅಂತ. ನೋಡೋ IPL ಮುಗಿಯೋದ್ರಲ್ಲಿ ಅಥವಾ T20 ವರ್ಲ್ಡ್ ಕಪ್ ಮುಗಿದ್ರ ಒಳಗಡೆ ಆಗ್ತದೆ ಅಂತ ನೋಡುವ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ವೈಭವ್ ಸೂರ್ಯವಂಶಿ, ನೀ ಚಿನ್ನ ಮಾರ್ರೆ. ಸರಿಯಾಗಿ ಬರೋ. ನಮಸ್ಕಾರ.